ಆರೋಪಿ ಎಲ್ಲಿ ಅಂತ ರಾಜ್ಯ ಸರ್ಕಾರಕ್ಕೆ ಸವಾಲ್ ಕೂಡ ಹಾಕಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಏಪ್ರಿಲ್ 30ರಂದು ಪ್ರಜ್ವಲ್ಗೆ ನೋಟಿಸ್ ಕೊಟ್ಟಿದ್ರು ಎಸ್ಐಟಿ ಅಧಿಕಾರಿಗಳು. ಇವತ್ತು ವಿಚಾರಣೆಗೆ ಹಾಜರಾಗ್ತಾರ ಪ್ರಜ್ವಲ್ ರೇವಣ್ಣ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಈ ವೇಳೆ ವಿಚಾರಣೆಗೆ ಹಾಜರಾಗದಿದ್ರೆ ಮತ್ತಷ್ಟು ಸಂಕಷ್ಟ ಶುರುವಾಗುತ್ತೆ ಪ್ರಜ್ವಲ್ ಅವರಿಗೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಸಂಬಂಧ ಹೊಸ ಟ್ವಿಸ್ಟ್ ನಡೀತಾ ಇದೆ ದಿನದಿಂದ ದಿನಕ್ಕೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಈಗಾಗಲೇ ಸಾಕಷ್ಟು ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಇಂಟರ್ಪೋಲ್ ಮೂಲಕ ಬ್ಲೂ ಕಾರ್ಡ್ನ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ. ಇದಕ್ಕೆ ಸದಸ್ಯ ರಾಷ್ಟ್ರಗಳು ಕೂಡ ಸ್ಪಂದಿಸುತ್ತವೆ. ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ ಬಂದರು ಗಡಿಯಲ್ಲಿ ಕಾಣಿಸಿಕೊಂಡ್ರೆ ಮಾಹಿತಿ ನೀಡುವಂತೆ ಸದಸ್ಯ ರಾಷ್ಟ್ರಗಳೊಂದಿಗೆ ಇಂಟರ್ಪೋಲ್ ಅಧಿಕಾರಿಗಳು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ನಡುವೆ ಒಂದು ರೀತಿ ಪ್ರಜ್ವಲ್ ಅವರು ಕಣ್ತಪ್ಪಿಸಿ ತಿರುಗಾಡ್ತಾ ಇರುವಂತದ್ದು ಆರೋಪಿಯ ರೀತಿಯಾಗೆ ಕಾಣಿಸ್ತಾ ಇರುವಂತದ್ದು. ಇಷ್ಟೊತ್ತಿಗೆ ಬಂದು ಹಾಜರಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಮಾಹಿತಿಯನ್ನ ನೀಡಬೇಕಾಗಿತ್ತು. ಭೂಗತ ಪಾತಕಿ ತರ ತಲೆ ಮರೆಸ್ಕೊಂಡು ಕೂತಿರೋರು ತರ ಇದ್ದಾರೆ. ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ಅವರು. ಆದ್ರೆ ಇಷ್ಟೊತ್ತಿಗೆ ಆಗಮಿಸಿ ಈಗ ಕುಟುಂಬದಿಂದಲೂ ಕೂಡ ಒತ್ತಡ ಏರಲಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ರೇವಣ್ಣ ಅವರನ್ನ ಮನೆಯ ಬಳಿ ಪದ್ಮನಾಭನಗರದ ದೇವೇಗೌಡರ ಮನೆಯ ಬಳಿ ತೆರಳಿ ಅರೆಸ್ಟ್ ಮಾಡಿದ್ದಾರೆ. ಇದು ಒಂದ್ ರೀತಿ ಮುಜುಗರ. ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಬೇರೆ ದೇಶದಲ್ಲಿ ಅರೆಸ್ಟ್ ಮಾಡಿದ್ರೆ ಅದು ಮತ್ತಷ್ಟು ದೊಡ್ಡ ಹೊಡೆತ ಕೂಡ ಕುಟುಂಬಕ್ಕೆ. ನಾವಾಗಿ ಬಂದು ಸರೆಂಡರ್ ಆಗೋದಕ್ಕೂ ಕೂಡ ಅವರಾಗಿ ಬಂದು ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಕೂಡ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮೇ 7ಕ್ಕೆ ಕಾಲಾವಕಾಶ ಅವ್ರು ಕೇಳಿದ ಅಂತ್ಯವಾಗುತ್ತೆ. ಇಂದು ವಿಚಾರಣೆಗೆ ಹಾಜರಾಗ್ತಾರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಇವತ್ತು 8 ನೆನ್ನೆನೆ ಅವ್ರು ಕೇಳಿದಂತಹ ಕಾಲಾವಕಾಶ. ಒಂದು ಕಡೆ ಗಮನಿಸಿಲಿ, ಇಂಟರ್ಪೋಲ್ ವಿಚಾರವಾಗಿ 196 ಸದಸ್ಯ ರಾಷ್ಟ್ರಗಳು ಸ್ಪಂದಿಸಿವೆ ಅಂತೆ. ಅಂದ್ರೆ 196 ಸದಸ್ಯ ರಾಷ್ಟ್ರಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರೇನಾದ್ರೂ ಕಾಣಿಸ್ಕೊಂಡ್ರೆ ಅವರನ್ನ ಅಲ್ಲೇ ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿ ಅವರನ್ನ ನಮ್ಮ ದೇಶಕ್ಕೆ ಕಳಿಸ್ಕೊಟ್ಟು ಎಸ್ಐಟಿ ಅಧಿಕಾರಿಗಳಿಗೆ ಒಪ್ಪಿಸಲಾಗುತ್ತೆ. ವಿಚಾರಣೆ ಸಾಗುತ್ತೆ. ಒಂದು ಕಡೆ ಆರೋಪಿಯ ರೀತಿ ಕದ್ದು ಮುಚ್ಚಿ ತಿರುಗಾಡುವಂತ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಂದಿದೆ. ಪ್ರಜ್ವಲ್ ರೇವಣ್ಣ ಅವರು ಅದ್ ಯಾವಾಗ ಹೊರಗೆ ಬರ್ತಾರೋ, ಅದ್ ಯಾವ ಗುಹೆಯಲ್ಲಿ ಅಡ್ಕೂತಿದ್ದಾರೋ ಗೊತ್ತಿಲ್ಲ. ಹೊರಗೆ ಬಂದು ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಒಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. 25,000 ಪೆನ್ಡ್ರೈವ್ಗಳನ್ನ ಹಾಸನದಲ್ಲಿ ಹಂಚಿಕೆ ಮಾಡಲಾಗಿದೆಯಂತೆ. ಈ ವಿಷಯ ಗೊತ್ತಾದ್ರೂ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ. ಮತ್ತೊಂದು ಕಡೆ